ನಮಸ್ಕಾರ, ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತು ನಾನು ಮಾತನಾಡೋಕೆ ಹೊರಟಿರುವುದು ಬಿಬಿಎಂಪಿಯನ್ನ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ವಿಸ್ತರಿಸಲಾಗಿದೆ ಎಂಬ ಬಹುಮುಖ್ಯ ಅಪ್ಡೇಟ್ ಬಗ್ಗೆ. ಹೊಸ ಬೌಂಡ್ರಿ, ಹೊಸ ವಲಯಗಳು, ಹೊಸ ಜುರಿಡಿಕ್ಷನ್, ಇದರಿಂದ ಎಲ್ಲೆಲ್ಲಿ ಪ್ರಾಪರ್ಟಿ ಬೆಲೆ ಏರುತ್ತೆ, ಯಾವ ಪ್ರದೇಶದಲ್ಲಿ ಅಭಿವೃದ್ಧಿ ವೇಗವಾಗುತ್ತೆ, ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ, ಇನ್ವೆಸ್ಟ್ ಮಾಡಲು ಸೂಕ್ತ ಏರಿಯಾ ಯಾವುದು ಎಲ್ಲವನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ಈ ಗ್ರೇಟರ್ ಬೆಂಗಳೂರು ಬದಲಾವಣೆ ನಿಮ್ಮ ಇನ್ವೆಸ್ಟ್ಮೆಂಟ್ ಲೈಫನ್ನು ಹೇಗೆ ಬದಲಿಸುತ್ತೆ ಎಂಬುದು ಸ್ಪಷ್ಟವಾಗುತ್ತೆ. ಮೊದಲನೇದಾಗಿ ಗ್ರೇಟರ್ ಬೆಂಗಳೂರು ಅಂದ್ರೇನು ಅನ್ನೋದನ್ನ ತಿಳಿಯೋಣ. ಸರಳವಾಗಿ ಹೇಳೋದಾದ್ರೆ, ಬೆಂಗಳೂರು ಸಿಟಿ ಬೌಂಡ್ರಿ ಈಗ ವಿಸ್ತಾರಗೊಂಡಿದೆ. ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದ ಪಟ್ಟಣಗಳು, ಹೊರವಲಯ ಪ್ರದೇಶಗಳು, ಗ್ರಾಮ ಪಂಚಾಯಿತಿ ವಲಯಗಳು ಇವುಗಳನ್ನು ಈಗ ಯೂನಿಫೈಡ್ ಅಥಾರಿಟಿಯಲ್ಲಿ ಸೇರಿಸಲಾಗ್ತಿದೆ. ಅಂದ್ರೆ ಒಂದೇ ಅಡ್ಮಿನಿಸ್ಟ್ರೇಷನ್, ಒಂದೇ ಬಿಲ್ಡಿಂಗ್ ಬೈಲಾಸ್, ಒಂದೇ ಟ್ಯಾಕ್ಸ್ ಸಿಸ್ಟಮ್, ಒಂದೇ ಅಪ್ರೂವಲ್ ಅಥಾರಿಟಿ, ಒಂದೇ ಅಭಿವೃದ್ಧಿ ಯೋಜನೆ. ಇದರಿಂದ ಈ ಮೊದಲು ಇದ್ದ ಗೊಂದಲಕ್ಕೆ ಈಗ ಪರಿಹಾರ ಸಿಗಲಿದೆ. ಬಿಬಿಎಂಪಿ, ಬಿಡಿಎ, ಬಿಎಂಆರ್ಡಿಎ, ಪಂಚಾಯಿತಿಯಂತಹ ಅಥಾರಿಟಿಗಳೆಲ್ಲವೂ ಒಂದೇ ಸ್ಟ್ರಕ್ಚರ್ಗೆ ವರ್ಗಾವಣೆ ಆಗಲಿದೆ. ಈಗ ಗ್ರೇಟರ್ ಬೆಂಗಳೂರಿನ 5 ಪ್ರಮುಖ ವಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಲಯಗಳು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಎನಿಸಿಕೊಳ್ಳಲಿದೆ. ಅವುಗಳು ಯಾವುವು ಅಂದರೆ ನಾರ್ತ್ ಗ್ರೇಟರ್ ಬೆಂಗಳೂರು, ಈಸ್ಟ್ ಗ್ರೇಟರ್ ಬೆಂಗಳೂರು, ಸೌತ್ ಗ್ರೇಟರ್ ಬೆಂಗಳೂರು, ವೆಸ್ಟ್ ಗ್ರೇಟರ್ ಬೆಂಗಳೂರು, ಸೆಂಟ್ರಲ್ ಅಥವಾ ಕೋರ್ ಬೆಂಗಳೂರು. ಇವುಗಳ ಒಳಗೆ ಹಲವು ಉಪವಿಭಾಗಗಳು, ತಾಲೂಕು ಮತ್ತು ಲೇಔಟ್ ಸೇರಿಸಲಾಗುತ್ತೆ. ಇನ್ನು ಯಾವ ಹೊಸ ಪ್ರದೇಶಗಳು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿವೆ ಅಂದರೆ ನಾರ್ತ್ ಬೆಂಗಳೂರು ಕಡೆ ಯಲಹಂಕ ಸುತ್ತಮುತ್ತಲಿನ ಪ್ರದೇಶ, ಜಕ್ಕೂರು, ಬಾಗಲೂರು, ಬೆಂಗಳೂರು ಏರ್ಪೋರ್ಟ್ ಪ್ರದೇಶ, ಬೆಟ್ಟಹಲಸೂರು, ಹೆಣ್ಣೂರು, ಮಾನ್ಯತಾ ಎಕ್ಸ್ಟೆನ್ಷನ್, ವಿದ್ಯಾರಣ್ಯಪುರ ಔಟರ್ ಏರಿಯಾ. ಈಸ್ಟ್ ಬೆಂಗಳೂರು ಕಡೆ ವೈಟ್ಫೀಲ್ಡ್ ಫೆರಿಫೆರಲ್, ಕಾಡುಗೋಡಿ, ಹೊಸಕೋಟೆ ರಸ್ತೆ, ಕೆಆರ್ಪುರ ಸುತ್ತಮುತ್ತಲ ಪ್ರದೇಶ, ಆವಲಹಳ್ಳಿ, ಬೀದರಹಳ್ಳಿ, ವೆರ್ಗೋನಗರ ಪ್ರದೇಶ. ಸೌತ್ ಬೆಂಗಳೂರು ಕಡೆ ಕಗ್ಗಲೀಪುರ ಪ್ರದೇಶ, ವಸಂತಪುರ ಔಟರ್ ಝೋನ್, ಕನಕಪುರ ರಸ್ತೆಯ ಫೆರಿಫೆರಲ್ ಪ್ರದೇಶ, ಗೊಟ್ಟಿಗೆರೆ ಸುತ್ತಮುತ್ತಲಿನ ಪ್ರದೇಶ, ಅಂಜನಾಪುರ 6 ಮತ್ತು 9ನೇ ಬ್ಲಾಕ್ ಆಚೆಗೆ ತಲಘಟ್ಟಪುರ ಪ್ರದೇಶ. ವೆಸ್ಟ್ ಬೆಂಗಳೂರು ಕಡೆ ಕೆಂಗೇರಿ ಸುತ್ತಮುತ್ತ ಪ್ರದೇಶ, ರಾಜರಾಜೇಶ್ವರಿ ನಗರ ಪ್ರದೇಶ, ಉಳ್ಳಾಳ, ಹಾರೋಹಳ್ಳಿ, ಸುಂಕದಕಟ್ಟೆ ಔಟರ್ ಝೋನ್, ತಾವರಕೆರೆ ರಸ್ತೆ ಪ್ರದೇಶ. ಇನ್ನು ನಾರ್ತ್ ವೆಸ್ಟ್ ತುಮಕೂರು ರಸ್ತೆ ಭಾಗ, ನೆಲಮಂಗಲ ರಸ್ತೆ ಪೆರಿಫೆರಲ್ ಭಾಗ, ಮಾದನಾಯಕನಹಳ್ಳಿ, ಮಲ್ಲಥಹಳ್ಳಿ ಎಕ್ಸ್ಟೆನ್ಷನ್, ದಾಸನಪುರ ಹೋಬಳಿ. ಅಂದಹಾಗೆ ಈ ಬದಲಾವಣೆಯನ್ನು ಏಕೆ ಮಾಡಲಾಗಿದೆ ಅಂದರೆ ಇದಕ್ಕೆ 3 ಮುಖ್ಯ ಕಾರಣಗಳಿದೆ. 1, ಮೊದಲಿಗೆ ಜನಸಂಖ್ಯೆ ಹೆಚ್ಚಳ, ನಗರದ ಗಡಿ ಭಾಗವು 20 ವರ್ಷದಿಂದ ವಿಸ್ತರಣೆ ಆಗಿರಲಿಲ್ಲ. 2ನೇದಾಗಿ ಮೂಲಸೌಕರ್ಯಗಳ ಏಕೀಕರಣ, ಮೆಟ್ರೋ, ರಿಂಗ್ ರೋಡ್, ಹೈವೇ ಎಲ್ಲಾ ನಗರಗಳ ಹೊರಗೆ ವಿಸ್ತೀರ್ಣವಾಗುತ್ತಿದೆ. ಹೀಗಾಗಿ ಆಡಳಿತದ ವಿಸ್ತರಣೆ ಸ್ವಾಭಾವಿಕ. 3ನೇದಾಗಿ ಆದಾಯ ವ್ಯವಸ್ಥೆಯ ಏಕರೂಪತೆ, ಪಂಚಾಯಿತಿ, ಬಿಬಿಎಂಪಿ, ಬಿಎಂಆರ್ಡಿಎ ಎಂಬ ಗೊಂದಲ ಇನ್ನೂ ದೂರವಾಗುತ್ತೆ. ಈಗ ಜಿಬಿಎಯಿಂದ ರಿಯಲ್ ಎಸ್ಟೇಟ್ ಮೇಲೆ ಆಗುವ ನೇರ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಪ್ರಥಮವಾಗಿ ಆಸ್ತಿ ಬೆಲೆಗಳ ಏರಿಕೆ ಖಚಿತ. ಗ್ರೇಟರ್ ಬೆಂಗಳೂರಿಗೆ ಸೇರುತ್ತಿರುವ ಪ್ರದೇಶದಲ್ಲಿ 20ರಿಂದ 40% ಬೆಲೆ ಏರಿಕೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಪಂಚಾಯಿತಿ ವಲಯಗಳಲ್ಲಿ ಏಕಾತ ಪರಿವರ್ತನೆ ಪ್ರಕ್ರಿಯೆ ಹೆಚ್ಚಾಗುತ್ತೆ. ಇದರಿಂದ ಆಸ್ತಿ ಮರುಮಾರಾಟ ದರ ಏರಿಕೆ ಆಗಲಿದ್ದು ಲೋನ್ ಸಿಗುವುದು ಸುಲಭವಾಗುತ್ತೆ. ಮೂಲಭೂತ ಸೌಕರ್ಯಗಳ ತ್ವರಿತ ಅಭಿವೃದ್ಧಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಇಲ್ಲಿ ಉತ್ತಮ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ನೀರಿನ ಸಂಪರ್ಕ, ರಸ್ತೆ ಬದಿಯ ದೀಪಗಳು, ಕಸ ನಿರ್ವಹಣೆ, ಸಾರ್ವಜನಿಕ ಸಾರಿಗೆ ವಿಸ್ತರಣೆ, ಮೆಟ್ರೋ ಸಂಪರ್ಕ ಯೋಜನೆ ಇವೆಲ್ಲದರಿಂದ ಆಸ್ತಿ ಬೆಲೆ ಸಹಜವಾಗಿಯೇ ಏರಿಕೆಯಾಗುತ್ತೆ. ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಹೆಚ್ಚಾಗುತ್ತೆ. ಡೆವಲಪರ್ಸ್ ಈಗ ಪಂಚಾಯತ್ ಅಪ್ರೂವಲ್ ಬಿಟ್ಟು ಯೂನಿಫೈಡ್ ಬಿಲ್ಡಿಂಗ್ ರೂಲ್ಸ್ಗೆ ಶಿಫ್ಟ್ ಆಗ್ತಾರೆ. ಇದರ ಪರಿಣಾಮ ದಾಖಲೆಗಳು ಮತ್ತಷ್ಟು ಲೀಗಲ್ ಆಗಲಿದೆ. ಬೆಂಗಳೂರು ಹೊರವಲಯಕ್ಕೆ ಬಿಗ್ ಬಿಲ್ಡರ್ಸ್ ಎಂಟ್ರಿ, ಹೆಚ್ಚು ಪ್ರಾಜೆಕ್ಟ್ ಬರಲಿದೆ. ಇದರಿಂದ ಲೋನ್ ಪಡೆಯುವ ಹಾದಿ ಸುಲಭವಾಗುತ್ತೆ. ಬಿಬಿಎಂಪಿ ಮಾದರಿ ಯೂನಿಫೈಡ್ ಲಿಮಿಟ್ಸ್ ಬಂದ್ರೆ ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದು ಬಹಳ ಸುಲಭವಾಗುತ್ತೆ. ಇನ್ನು ಯಾವ ಪ್ರದೇಶಗಳಲ್ಲಿ ಹೆಚ್ಚು ಬೆಲೆ ಏರಿಕೆ ಆಗಲಿದೆ ಅನ್ನೋದನ್ನ ತಿಳಿಯೋಣ. ಈಗ ನೀಡಲಿರುವ ಲೀಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಬಹಳ ಮುಖ್ಯವಾದ ಸಂಗತಿ ಆಗಿರಲಿದೆ. ನಾರ್ತ್ ಬೆಂಗಳೂರು ಇನ್ವೆಸ್ಟ್ಮೆಂಟ್ಗೆ ಹಾಟ್ಸ್ಪಾಟ್ ಆಗಲಿದೆ. ಬಾಗಲೂರು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರದೇಶ, ಯಲಹಂಕ ಪೆರಿಫೆರಲ್ ಪ್ರದೇಶ, ಕೆಐಎಡಿಬಿ ಏರೋಸ್ಪೇಸ್ ಮುತ್ತಳಿಕೆ ಪ್ರದೇಶ. ಈ ಭಾಗಗಳಲ್ಲಿ ಮುಂದಿನ 2-3 ವರ್ಷಗಳಲ್ಲಿ 30ರಿಂದ 50% ಬೆಲೆ ಏರಿಕೆ ಆಗಲಿದೆ. ಇನ್ನು ಈಸ್ಟ್ ಬೆಂಗಳೂರಿನ ಹಾಟ್ಸ್ಪಾಟ್ ಯಾವುದೆಂದ್ರೆ ಕೆಆರ್ಪುರ, ಹೊಸಕೋಟೆ ಭಾಗ, ವೈಟ್ಫೀಲ್ಡ್ ಪೆರಿಫೆರಲ್ ಪ್ರದೇಶ, ಕಾಡುಗೋಡಿ ಸುತ್ತಮುತ್ತ. ಇಲ್ಲಿ ಮೆಟ್ರೋ, ಟೆಕ್ ಪಾರ್ಕ್ಸ್ ಎಲ್ಲವೂ ಇದ್ದು ರಿಯಲ್ ಎಸ್ಟೇಟ್ ದರಗಳು ಏರಿಕೆ ಆಗಲಿದೆ. ವೆಸ್ಟ್ ಬೆಂಗಳೂರಿನ ಪ್ರಮುಖ ಪ್ರದೇಶಗಳು ಕೆಂಗೇರಿ, ಹೆಜ್ಜಾಲ ಪ್ರದೇಶ, ರಾಜರಾಜೇಶ್ವರಿ ನಗರ ಭಾಗ, ಕುಂಬಳಗೋಡು ಪ್ರದೇಶ. ಮೆಟ್ರೋ ಸಂಪರ್ಕ ಈಗಾಗಲೇ ಇದ್ದು ಪ್ರಾಪರ್ಟಿ ದರ ಶೀಘ್ರವೇ ಗಗನಕ್ಕೇರಲಿದೆ. ಸೌತ್ ಬೆಂಗಳೂರಿನ ಪ್ರಮುಖ ಹಾಟ್ಸ್ಪಾಟ್ ಕಗ್ಗಲೀಪುರ ಪ್ರದೇಶ, ಅಂಜನಾಪುರ ಪೆರಿಫೆರಲ್ ಭಾಗ, ತಲಘಟ್ಟಪುರ ಪ್ರದೇಶ. ಈ ಭಾಗದಲ್ಲಿ ಈಗ ದರ ಸ್ಥಿರವಾಗಿದ್ರೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬಂದಿರುವ ಕಾರಣ ರಿಯಲ್ ಎಸ್ಟೇಟ್ ಬೂಮ್ ಕಾಣಲಿದೆ. ಇಷ್ಟೆಲ್ಲ ಇದ್ದು ಗ್ರೇಟರ್ ಬೆಂಗಳೂರು ಮುಂದಿರುವ ಪ್ರಮುಖ ಸವಾಲುಗಳು ಏನು ಅಂದ್ರೆ ಅದರ ಬಗ್ಗೆ ಗಮನ ಹರಿಸೋದಾದ್ರೆ ಪ್ರಾಪರ್ಟಿ ಟ್ಯಾಕ್ಸ್
ಹೆಚ್ಚಾಗುತ್ತೆ, ಲ್ಯಾಂಡ್ ಕನ್ವರ್ಷನ್ ದರ ಹೆಚ್ಚುತ್ತೆ, ಕಠಿಣ ಬಿಲ್ಡಿಂಗ್ ಬೈಲಾ ಎನ್ಫೋರ್ಸ್ಮೆಂಟ್, ಹಳೆ ಪಂಚಾಯಿತಿ ಲೇಔಟ್ಗಳ ಮೇಲೆ ಶುಲ್ಕದ ಹೊರೆ. ಹಾಗಾದ್ರೆ ಈಗ ಹೂಡಿಕೆಗೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಗ್ರೇಟರ್ ಬೆಂಗಳೂರಿನ ಮ್ಯಾಪ್ ನೋಡಿ. ಬಿಬಿಎಂಪಿ ಮಾದರಿ ಏಕಾತ ದಾಖಲೆಗಳಿರುವ ಕಡೆ ಹೂಡಿಕೆಯನ್ನ ಮಾಡಿ. ಮೆಟ್ರೋ ಕಾರಿಡಾರ್, ಪೆರಿಪೆರಲ್ ರಿಂಗ್ ರೋಡ್ ಹತ್ತಿರ ಪ್ರಾಪರ್ಟಿಯನ್ನ ನೋಡಿ. ಗೊಂದಲಗಳಿರುವ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳನ್ನ ಅವಾಯ್ಡ್ ಮಾಡಿ. ದೀರ್ಘಕಾಲದ ಹೂಡಿಕೆ ಸೂಕ್ತ. ಕನಿಷ್ಠ 3 ರಿಂದ 6 ವರ್ಷಕ್ಕೆ ಯೋಜನೆಯನ್ನ ಹಾಕಿಕೊಳ್ಳಿ. ಒಟ್ಟಾರೆ ಬಿಬಿಎಂಪಿ ಈಗ ಗ್ರೇಟರ್ ಬೆಂಗಳೂರು ಆಗಿರುವುದು ರಿಯಲ್ ಎಸ್ಟೇಟ್ ಅಭಿವೃದ್ಧಿಗೆ ಹೊಸ ಆಯಾಮವನ್ನು ತಂದುಕೊಟ್ಟಿದೆ. ಈ ಬದಲಾವಣೆಯಿಂದಾಗಿ ಬೆಲೆ ಹೆಚ್ಚಾಗುತ್ತೆ, ಅಭಿವೃದ್ಧಿ ಚುರುಕಾಗುತ್ತೆ, ಕಾನೂನು ಸ್ಪಷ್ಟತೆ ಸಿಗುತ್ತೆ. ಹೂಡಿಕೆದಾರರಿಗೆ ಇದು ಸೂಕ್ತ ಸಮಯ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.